ನಮಸ್ಕಾರ. ಕೇವಲ ಹಿಂದೂ ಧರ್ಮ ಅಂತ ಒಂದು ಪದ ಬಳಸಿದ್ದಕ್ಕೆ ಅದೊಂದು ಅಪಾಯಕಾರಿ ವಿಚಾರಧಾರಣೆ ಅಂತ ಯಾರಾದ್ರೂ ಹೇಳಿದ್ರೆ ಹೇಗಾಗ್ಬೇಡ. ರಾಜೀವ್ ಮಲ್ಹೋತ್ರಾ ಅವರ ಇಂದ್ರಾಸ್ ನೆಟ್ ಪುಸ್ತಕ ಹುಟ್ಕೊಂಡಿದ್ದೇ ಇಂಥದ್ದೊಂದು ಆರೋಪಕ್ಕೆ ಉತ್ತರವಾಗಿ. ಹಾಗಾದ್ರೆ ಬನ್ನಿ, ಹಿಂದೂ ಧರ್ಮದ ಏಕತೆ ಮತ್ತು ನಿರಂತರತೆಯನ್ನ ಈ ಪುಸ್ತಕ ಹೇಗೆ ಸಮರ್ಥಿಸುತ್ತೆ ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಈ ಪುಸ್ತಕ ಬರೆಯೋಕೆ ಮೂಲ ಪ್ರೇರಣೆ ಏನ್ ಗೊತ್ತಾ? ಒಂದು ಶೈಕ್ಷಣಿಕ ಸಮ್ಮೇಳನದಲ್ಲಿ ಲೇಖಕರಿಗೆ ಆದ ಅನುಭವ. ಅಲ್ಲಿ ಅವರು ಸುಮ್ಮನೆ ಹಿಂದೂ ಧರ್ಮ ಅಂತ ಒಂದು ಪದ ಬಳಸಿದ್ದಕ್ಕೆ ದೊಡ್ಡ ವಿರೋಧವನ್ನೇ ಎದುರಿಸಬೇಕಾಗ್ಬಂತು. ಆ ಒಂದು ವೈಯಕ್ತಿಕ ಮತ್ತು ಬೌದ್ಧಿಕ ಸವಾಲೇ ಈ ಇಡೀ ಪುಸ್ತಕದ ತಿರುಳು. ಸರಿ, ಹಾಗಾದ್ರೆ ಮೊದಲನೇ ಭಾಗದಲ್ಲಿ ಲೇಖಕರಿಗೆ ಎದುರಾದ ಆ ಶೈಕ್ಷಣಿಕ ವಾದವಾದ್ರೂ ಏನು ಅಂತ ನೋಡೋಣ. ಆ ಸಮ್ಮೇಳನದಲ್ಲಿ ನಡೆದ ಘಟನೆಯೇ ಇದು. ಯೋಚನೆ ಮಾಡಿ, ವಿದ್ವಾಂಸರು ಒಂದು ಏಕೀಕೃತ ಹಿಂದೂ ಸಂಪ್ರದಾಯದ ಕಲ್ಪನೆಯನ್ನೇ ಒಂದು ಅಪಾಯಕಾರಿ ಕಟ್ಟುಕತೆ ಅಂತ ತಳ್ಳಿಹಾಕಿದ್ರು. ಕೇವಲ ಒಂದು ಪದ ಬಳಸಿದಕ್ಕೆ ಇಷ್ಟೊಂದು ತೀವ್ರವಾದ ಪ್ರತಿಕ್ರಿಯೆ ಬಂದಿದ್ದು ನಿಜಕ್ಕೂ ಆಘಾತಕಾರಿ ವಿಷಯ. ಈಗ ಈ ಪುಸ್ತಕ ಉತ್ತರ ಕೊಡೋಕೆ ಪ್ರಯತ್ನಿಸುವ ಮುಖ್ಯ ಸಮಸ್ಯೆಯಾದ ನವಹಿಂದೂ ಧರ್ಮ ಅನ್ನೋ ಶೈಕ್ಷಣಿಕ ಸಿದ್ಧಾಂತದ ಬಗ್ಗೆ ನೋಡೋಣ. ಹಾಗಾದ್ರೆ ಏನಿದು ನವಹಿಂದೂ ಧರ್ಮ ಸಿದ್ಧಾಂತ? ಇದರ ಅರ್ಥವೇನು? ಇದು ಹಿಂದೂ ಧರ್ಮವನ್ನು ಯಾವ ರೀತಿ ನೋಡುತ್ತೆ? ಬನ್ನಿ ಇದನ್ನ ಅರ್ಥ ಮಾಡಿಕೊಳ್ಳೋಣ. ನೋಡಿ, ಈ ಸಿದ್ಧಾಂತದ ಪ್ರಕಾರ ಇವತ್ತು ನಾವು ನೋಡ್ತಿರುವ ಹಿಂದೂ ಧರ್ಮ ಅಸ್ಸಲಿಯಲ್ಲ, ಬದಲಾಗಿ ಇತ್ತೀಚೆಗೆ ಅಂದರೆ 19ನೇ ಶತಮಾನದಲ್ಲಿ ಬ್ರಿಟಿಷರ ಪ್ರಭಾವದಿಂದ ಹುಟ್ಟುಕೊಂಡಿದ್ದು ಅಂತ. ಇದು ಹಿಂದೂ ಧರ್ಮದ ಪ್ರಾಚೀನತೆ ಮತ್ತು ಅದರ ನಿರಂತರತೆಯನ್ನೇ ಪ್ರಶ್ನೆ ಮಾಡುತ್ತೆ. ಈ ಸ್ಲೈಡ್ನಲ್ಲಿರೋ ಈ ಉಲ್ಲೇಖ ನಿಜಕ್ಕೂ ಗಮನ ಸೆಳೆಯುತ್ತೆ. ಮಲ್ಹೋತ್ರಾ ಅವರು ಎದುರಿಸ್ತಿರೋ ಟೀಕೆಯ ತೀವ್ರತೆ ಎಷ್ಟಿದೆ, ಅದರ ಧ್ವನಿ ಎಷ್ಟೊಂದು ತಿರಸ್ಕಾರದಿಂದ ಕೂಡಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಶೈಕ್ಷಣಿಕ ವಲಯದಲ್ಲಿ ಹಿಂದೂ ಧರ್ಮದ ಬಗ್ಗೆ ಇಂತಹ ದೃಷ್ಟಿಕೋನ ಇದೆ ಅನ್ನೋದನ್ನ ಇದು ಪ್ರತಿಬಿಂಬಿಸುತ್ತೆ. ಈ ನವ ಹಿಂದೂ ಧರ್ಮದ ಸಿದ್ಧಾಂತವನ್ನು ಪ್ರತಿಪಾದಿಸುವವರು ಮಾಡುವ ಕೆಲವು ಮುಖ್ಯ ವಾದಗಳಿವು. ಇವರ ಪ್ರಕಾರ ಇವತ್ತಿನ ಹಿಂದೂ ಧರ್ಮದ ತತ್ವಗಳು, ಅದು ವಿವೇಕಾನಂದರ ಬೋಧನೆಗಳೇ ಆಗಿರ್ಲಿ ಅಥವಾ ಬೇರೆ ಪರಿಕಲ್ಪನೆಗಳೇ ಆಗಿರ್ಲಿ, ಅದೆಲ್ಲವೂ ಪಶ್ಚಿಮದಿಂದ ಕಾಪಿ ಮಾಡಿದ್ದು ಅಥವಾ ರಾಜಕೀಯ ಕಾರಣಗಳಿಗಾಗಿ ಸೃಷ್ಟಿಯಾಗಿದ್ದು ಅಂತ ವಾದಿಸ್ತಾರೆ. ಸರಿ, ಈ ಎಲ್ಲ ಆರೋಪಗಳಿಗೆ ಲೇಖಕರ ಉತ್ತರ ಏನು? ಅವರು ಹಿಂದೂ ಧರ್ಮದ ರಚನೆ ಮತ್ತು ಏಕತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಕೆಲವು ಪರ್ಯಾಯ ಚೌಕಟ್ಟುಗಳನ್ನ ನಮ್ಮ ಮುಂದಿಡ್ತಾರೆ. ಬನ್ನಿ ನೋಡೋಣ. ಪುಸ್ತಕದ ಶೀರ್ಷಿಕೆಯೇ ಒಂದು ಅದ್ಭುತವಾದ ರೂಪಕ, ಇಂದ್ರಜಾಲ. ಇಲ್ಲಿ ಸಂಪೂರ್ಣ ಮತ್ತು ಅದರ ಭಾಗಗಳನ್ನ ಬೇರೆ ಬೇರೆ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಸಣ್ಣ ಅಂಶವೂ ಇಡೀ ಬ್ರಹ್ಮಾಂಡವನ್ನೇ ತನ್ನೊಳಗೆ ಇಟ್ಕೊಂಡಿರುತ್ತೆ. ಇದು ಏಕತೆಯ ಒಂದು ಸಮಗ್ರವಾದ ಮಾದರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅಂದ್ರೆ ಓಪನ್ ಆರ್ಕಿಟೆಕ್ಚರ್. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಇಂಟರ್ನೆಟ್ ಅನ್ನೇ ಉದಾಹರಣೆಯಾಗಿ ತಗೋಬಹುದು. ಹೇಗೆ ಇಂಟರ್ನೆಟ್ ಒಂದು ತೆರೆದ ವೇದಿಕೆಯೋ, ಹಾಗೆಯೇ ಹಿಂದೂ ಧರ್ಮದಲ್ಲೂ ಯಾವುದೇ ಒಂದು ಕೇಂದ್ರೀಯ ಅಧಿಕಾರ ಇಲ್ಲ. ಬದಲಿಗೆ ವೈವಿಧ್ಯಮಯ ವಿಚಾರಗಳಿಗೆ, ಚರ್ಚೆಗಳಿಗೆ ಮತ್ತು ವಿಕಾಸನಕ್ಕೆ ಪೂರ್ತಿ ಅವಕಾಶವಿದೆ. ಇದು ಅಬ್ರಹಾಮಿಕ್ ಧರ್ಮಗಳ ಕಟ್ಟುನಿಟ್ಟಾದ ಕೇಂದ್ರೀಕೃತ ರಚನೆಗಳಿಗಿಂತ ತುಂಬಾನೇ ಭಿನ್ನವಾಗಿದೆ. ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸವನ್ನ ಗಮನಿಸಿ. ಧಾರ್ಮಿಕ ದೃಷ್ಟಿಕೋನದಲ್ಲಿ ಎಲ್ಲವೂ ಹುಟ್ಟಿನಿಂದಲೇ ಒಂದಕ್ಕೊಂದು ಬೆಸೆದುಕೊಂಡಿವೆ. ಆದ್ರೆ ಪಾಶ್ಚಿಮಾತ್ಯ ಚಿಂತನೆಯಲ್ಲಿ ಬೇರೆ ಬೇರೆಯಾಗಿರೋ ವಸ್ತುಗಳನ್ನ ಕೃತಕವಾಗಿ ಒಟ್ಟುಗೂಡಿಸಿ ಏಕತೆಯನ್ನ ಸೃಷ್ಟಿಸಬೇಕು. ಸತ್ಯವನ್ನ ಹುಡುಕೋ ದಾರಿಯಲ್ಲೂ ಅಷ್ಟೇ, ಒಂದು ಆಂತರಿಕ ಪ್ರಯಾಣವಾದರೆ ಇನ್ನೊಂದು ಹೊರಗಿನಿಂದ ಬರೋ ಬಹಿರಂಗಪಡಿಸುವಿಕೆಗಳನ್ನ ಅವಲಂಬಿಸಿದೆ. ಹಾಗಾದ್ರೆ ಈ ಶೈಕ್ಷಣಿಕ ಚರ್ಚೆ ಯಾಕೆ ಇಷ್ಟು ಮುಖ್ಯ? ಇದ್ಯಾಕೋ ಕೇವಲ ಪದಗಳ ಆಟದ ಹಾಗೆ ಕಾಣುತ್ತಿಲ್ಲ. ಇದರ ಹಿಂದೆ ಒಂದು ಗಂಭೀರವಾದ ಪರಿಣಾಮ ಇದೆ ಅಂತ ಹೇಳ್ತಾರೆ ಲೇಖಕರು. ಅದನ್ನೇ ಅವರು ಜೀರ್ಣಿಸಿಕೊಳ್ಳುವಿಕೆ ಅನ್ನೋ ಪರಿಕಲ್ಪನೆಯ ಮೂಲಕ ವಿವರಿಸ್ತಾರೆ. ಜೀರ್ಣಿಸಿಕೊಳ್ಳುವಿಕೆ ಅಂದ್ರೆ ಬರೀ ಬೇರೆ ಸಂಸ್ಕೃತಿಯಿಂದ ಎರವಲ್ ತಗೊಳ್ಳೋದಲ್ಲ. ಇದೊಂದು ರೀತಿ ಒಂದು ವಿಚಾರವನ್ನ ಅದರ ಮೂಲದಿಂದ, ಅದರ ಆತ್ಮದಿಂದ ಬೇರ್ಪಡಿಸಿ ಅದಕ್ಕೆ ತಮಗೆ ಬೇಕಾದ ಹಾಗೆ ಹೊಸ ಅರ್ಥವನ್ನ ತುಂಬೋ ಪ್ರಕ್ರಿಯೆ. ಉದಾಹರಣೆಗೆ, ಯೋಗವನ್ನ ಅದರ ಆಧ್ಯಾತ್ಮಿಕ ಹಿನ್ನೆಲೆಯಿಂದ ಪೂರ್ತಿ ಬೇರ್ಪಡಿಸಿ ಅದನ್ನ ಕೇವಲ ಒಂದು ವ್ಯಾಯಾಮವಾಗಿ ನೋಡೋದು. ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಗೊತ್ತಾ? ಅದಕ್ಕೆ 4 ಸ್ಪಷ್ಟ ಹಂತಗಳಿವೆ. ಮೊದಲು ಆಕರ್ಷಣೆ, ಆಮೇಲೆ ಅದನ್ನ ತಮ್ಮದಾಗಿಸ್ಕೊಳ್ಳೋದು, ಮೂರನೇದಾಗಿ ಅದನ್ನ ತಮ್ಮ ಚೌಕಟ್ಟಿಗೆ ಸರಿಹೊಂದುವ ಹಾಗೆ ಬದಲಾಯಿಸೋದು, ಮತ್ತು ಕೊನೆಯದಾಗಿ ಅದರ ಮೂಲವನ್ನೇ ಮರೆಮಾಚಿ ಸಂಪೂರ್ಣವಾಗಿ ತನ್ನದಾಗಿಸ್ಕೊಳ್ಳೋದು. ಇದೊಂದು ರೀತಿಯ ಬೌದ್ಧಿಕ ವಸಾಹತುಶಾಹಿ ಅಂತ ಲೇಖಕರು ಹೇಳ್ತಾರೆ. ಸರಿ, ಈ ಜೀರ್ಣಿಸಿಕೊಳ್ಳುವಿಕೆಯಿಂದ ಸಂಪ್ರದಾಯವನ್ನ ರಕ್ಷಿಸಿಕೊಳ್ಳೋದು ಹೇಗೆ? ಅದಕ್ಕೆ ಲೇಖಕರು ಒಂದು ತಂತ್ರವನ್ನ ಸೂಚಿಸ್ತಾರೆ. ಅದನ್ನೇ ಅವರು ವಿಷದ ಗುಳಿಗೆ ಅಂತ ಕರೆಯೋದು. ಏನಿದು ವಿಷದ ಗುಳಿಗೆ? ಅಂದ್ರೆ
ಒಂದು ಸಂಪ್ರದಾಯದಲ್ಲಿರುವ ಅಂತಹ ಒಂದು ಮೂಲ ತತ್ವ ಅದನ್ನ ಬೇರೆ ಯಾವ ವ್ಯವಸ್ಥೆಯೂ ತನ್ನೊಳಗೆ ಸೇರಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಒಂದು ವೇಳೆ ಹಾಗೆ ಸೇರಿಸ್ಕೊಳ್ಳೋಕೆ ಪ್ರಯತ್ನಿಸಿದ್ರೆ ಅದು ಆ ವ್ಯವಸ್ಥೆಯನ್ನೇ ಹಾಳ್ಮಾಡುತ್ತೆ. ಇದು ಸಂಪ್ರದಾಯದ ಅನನ್ಯತೆಯನ್ನ ಕಾಪಾಡೋ ಒಂದು ರಕ್ಷಣಾ ತಂತ್ರ. ಇದಕ್ಕೊಂದು ಅದ್ಭುತವಾದ ಉದಾಹರಣೆ ಇಲ್ಲಿದೆ ನೋಡಿ. ಕ್ರಿಶ್ಚಿಯನ್ ಧರ್ಮದ ಶುಭ ಸುದ್ದಿ ಪ್ರಕಾರ ಮನುಷ್ಯ ಹುಟ್ಟಿನಿಂದಲೇ ಪಾಪಿ, ಅವನನ್ನ ರಕ್ಷಿಸೋಕೆ ಒಬ್ಬ ರಕ್ಷಕ ಬೇಕು. ಆದರೆ ಹಿಂದೂ ಶುಭ ಸುದ್ದಿ ಏನ್ ಹೇಳುತ್ತೆ ಅಂದ್ರೆ ಮನುಷ್ಯ ಮೂಲತಃ ದೈವಸ್ವರೂಪಿ, ಅವನಿಗೆ ಹೊರಗಿನಿಂದ ಯಾರೂ ಬಂದು ರಕ್ಷಿಸ್ಬೇಕಾಗಿಲ್ಲ. ಯಾಕಂದ್ರೆ ಪರಿಹರಿಸಬೇಕಾದ ಮೂಲ ಪಾಪವೇ ಇಲ್ಲ. ಈ ಎರಡು ದೃಷ್ಟಿಕೋನಗಳು ಒಂದಕ್ಕೊಂದು ಹೊಂದಿಕೆ ಆಗೋದೇ ಇಲ್ಲ. ಇದೇ ರೀತಿ ಕರ್ಮ ಸಿದ್ಧಾಂತ ಮತ್ತು ಪುನರ್ಜನ್ಮದಂತಹ ಪರಿಕಲ್ಪನೆಗಳು ಕೂಡ ಇಂತಹ ವಿಷದ ಗುಳಿಗೆಗಳೇ. ಪ್ರತಿಯೊಬ್ಬರೂ ತಮ್ಮ ಕರ್ಮಗಳಿಗೆ ತಾವೇ ಜವಾಬ್ದಾರರು ಅನ್ನೋ ತತ್ವ, ಬೇರೊಬ್ರು ನಮ್ಮ ಪಾಪಗಳನ್ನ ಹೊರತಾರೆ ಅನ್ನೋ ನಂಬಿಕೆಗೆ ತದ್ವಿರುದ್ಧ. ಹಾಗೆಯೇ ಪುನರ್ಜನ್ಮದ ಕಲ್ಪನೆಯು ಒಂದೇ ಜೀವನ ಮತ್ತು ಶಾಶ್ವತ ತೀರ್ಪು ಅನ್ನೋ ಪರಿಕಲ್ಪನೆಗೆ ಹೊಂದಿಕೆಯಾಗಲ್ಲ. ಹಾಗಾದ್ರೆ ಕೊನೆಗೆ ಈ ಪುಸ್ತಕ ನಮ್ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನೇ ಇಡುತ್ತೆ. ಜಾಗತೀಕರಣದ ಈ ಯುಗದಲ್ಲಿ ಒಂದು ಸಂಪ್ರದಾಯ ತನ್ನ ಅನನ್ಯತೆಯನ್ನ ಕಳೆದುಕೊಳ್ಳದೆ ಜಗತ್ತಿನೊಂದಿಗೆ ಹೇಗೆ ಸಂವಾದ ನಡೆಸಬೇಕು? ತನ್ನ ಮೂಲ ತತ್ವಗಳನ್ನ ಉಳಿಸ್ಕೊಂಡು ಬೇರೆಯವರಿಂದ ಜೀರ್ಣವಾಗದಂತೆ ತನ್ನನ್ನು ತಾನು ಹೇಗೆ ರಕ್ಷಿಸ್ಕೊಳ್ಬೇಕು? ಈ ಪ್ರಶ್ನೆಗಳೇ ಇಂದ್ರಸ್ ನೆಟ್ ಪುಸ್ತಕದ ಚರ್ಚೆಯ ಮುಖ್ಯ ತಿರುಳು.